ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರೆಡಿ ಆಗಿದ್ದೀವಿ ಎಲ್ಲರೂ. ಇವತ್ತು ನಮ್ಮ ಮನೆ ದೇವರಿಗೆ ಕಾಲಭೈರವೇಶ್ವರ ಚುಂಚನಗಿರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ತುಂಬ ದಿನ ಆಗಿತ್ತು, ಹೋಗಿರಲೇ ಇಲ್ಲ. ಸೊ ಯಾಕೋ ನನಗೆ ತುಂಬ ಅನ್ನಿಸ್ತಾ ಇತ್ತು ಹೋಗಬೇಕು ಅಂತ. ಸೊ ರಜಾ ಇದೆಯಲ್ಲ, ಹೋಗೋಣ ಅಂತ ಹಸ್ಬೆಂಡಿಗೆ ಹೇಳಿದೆ. ಬೆಳಿಗ್ಗೆನೇ ಎದ್ದು ಎಲ್ಲ ರೆಡಿ ಆದ್ವಿ, ಸ್ನಾನ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಹೊರಟಿದ್ದೀನಿ. ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಪ್ಲೈನ್ ರೆಡ್ ಕಲರ್. ಮತ್ತು ಇವಾಗಂತೂ ಇದೇ ಟ್ರೆಂಡು, ಹಾಕೋಬಾದು ಬ್ಲೌಸ್ ಇದಾಗಿದೆಯಲ್ಲ, ಹಂಗಾಗಿ ನಾನು ಕೂಡ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ಚೆನ್ನಾಗಿದೆ, ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ನನ್ನ ಔಟ್ಫಿಟ್ಟು. ಸೊ ಈ ಥರ ರೆಡಿಯಾಗಿದ್ದೀನಿ ಸಿಂಪಲಾಗಿ. ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ. ಸೊ ಯಾರೂ ಇಲ್ಲ, ನಾವಿಬ್ಬರು ಮಕ್ಕಳು 4 ಜನ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಬರೋಕ್ಕೆ ಹೇಳಿದ್ವಿ ಬಾರೆ ಅಂತ. ಅವಳೇನೋ ಕೆಲಸ ಇದೆ ಅಂತ ಬರಲ್ಲ ಅಂದ್ಲು. ಸೊ ನಾವು ಮಾತ್ರ ಯೂಶಲಿ ದೇವಸ್ಥಾನಕ್ಕೆ ಹೋಗುವಾಗ ನಂಗೆ ಸ್ಯಾರಿ ಹಾಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ರೆಡ್ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಇವತ್ತು ಅಂತ ಒಂದು ಹೊಸ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಹಾಕೋಬೋದು ವೈಟ್ ಕಲರು. ಸೊ ತುಂಬಾ ಚೆನ್ನಾಗಿದೆ. ಫಿಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಕ್ಕೊಂಡಾಗ. ಆಮೇಲೆ ಈ ವಾಚ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ವಾಚ್ ಬಗ್ಗೆ ತಿಳಿಸಿದೆ. ನನ್ನ ಫ್ರೆಂಡ್ ಕೂಡ ತೊಗೊಂಡಿದ್ದಾರೆ, ನಾನು ಬುಕ್ ಮಾಡಿದ್ದೀನಿ ಅಂತ. ಸೊ ಬಂತು ಫೈನಲಿ. ಈ ವಾಚ್ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಕ್ಳ ಮನಸ್ಸಲ್ಲಿ ಏನಿರುತ್ತೆ ಅಂತಲೇ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ಒಂದೊಂದು ಟೈಮಂತೂ. ಸೊ ನೋಡಿ, ಇವತ್ತು ಅವನೇ ವಿಡಿಯೋ ಮಾಡ್ತಾ ಇದ್ದಾನೆ. ಒಂದೊಂದು ದಿವಸ ನಾನೇ ಕರೀತಾ ಇರ್ತೀನಿ, ಬಾರೋ ವರ್ಷ ವಿಡಿಯೋ ತಗೋ, ಬಾರೋ ಇಲ್ಲಿ ಇಟ್ಕೊಳ್ಳೋ ಅಂದರೆ, ಹೋಗ್ರಮ್ಮ ಅಣ್ಣನಿಗೆ ಹೇಳಿ, ನನ್ನ ಕೈಲಾಗಲ್ಲ, ನಾನು ಮಾಡಲ್ಲ ಅಂತ ಕತೆ ಹೇಳ್ತಿರ್ತಾನೆ. ಇವತ್ತೇನೋ ಫುಲ್ ಖುಷಿನಲ್ಲಿ ಅವನೇ ವಿಡಿಯೋನ ಮಾಡ್ತಾ ಇದ್ದಾನೆ. ನಾನು ಲಾಕ್ ಮಾಡ್ತಾ ಇದ್ದೀನಿ, ನಡೆಯೋ ಕಾರಲ್ಲಿ ಕುತ್ಕೋ ಅಂದ್ರೂ ಸೊ ನೀವು ಬನ್ನಿ ಅಂತ ನಾನು ಹಿಂದೆನೇ ನಿಂತಿದ್ದ. ಆಲ್ರೆಡಿ ಕಾರ್ ಕೂಡ ಬಂತು. ಆಮೇಲೆ ಹೇಳ್ತಾ ಇದ್ದ, ಅಮ್ಮ ರೆಡ್ ಸ್ಯಾರಿ ಹಾಕ್ಕೊಂಡಿದ್ದೀರಾ, ರೆಡ್ ಕಾರು, ರೆಡ್ ಸ್ಯಾರಿ, ವಾವ್ ಅಂತ ಹೇಳ್ತಾ ಇದ್ದ. ಏನೋ ಗೊತ್ತಿಲ್ಲ, ಇವತ್ತು ರೆಡ್ ಸ್ಯಾರಿ ಹಾಕೋಬೇಕು ಅನ್ನಿಸ್ತು, ಹಂಗಾಗಿ ಹಾಕ್ಕೊಂಡು ರೆಡಿ ಆದೆ. ಇವಾಗ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಹೇಗಿರುತ್ತೋ ಗೊತ್ತಿಲ್ಲ, ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ಇದೆ. ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈ ಆರ್ಚ್ನ ನೋಡಿದ ತಕ್ಷಣನೇ ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ಅಂತ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ. ನಮ್ಮ ಮನೆ ದೇವ್ರು ಕೂಡ ಕಾಲಭೈರವೇಶ್ವರ ಸ್ವಾಮಿ. ನನ್ನ ಲಾಸ್ಟ್ ಲಾಗಲ್ಲೆಲ್ಲ ತುಂಬ ಸತಿ ತೋರಿಸಿರ್ತೀನಿ. ನಾವು ವರ್ಷಕ್ಕೆ 2 ಸತಿ ಅಂತೂ ಮಿಸ್ ಇಲ್ಲ, ನಮ್ಮ ಮನೆ ದೇವರಿಗೆ ವಿಸಿಟ್ ಮಾಡ್ತೀವಿ. ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ಟೆನ್ಷನ್ ಇರಲಿ, ಇಲ್ಲಿಗೆ ಬಂದು ಹೋದರೆ ಒಂಥರ ಸಮಾಧಾನ. ಮನೆ ದೇವ್ರನ್ನ ವಿಸಿಟ್ ಮಾಡಬೇಕು, ನಮ್ಮನ್ನೆಲ್ಲ ಕಾಪಾಡೋದು ಆ ಪರಮಾತ್ಮನೇ ಅಲ್ವಾ. ಸೊ ಹಾಗಾಗಿ ನಾವು ವರ್ಷಕ್ಕೆ 2 ಸತಿ ಬರ್ತೀವಿ. ಆ್ಯಕ್ಚುಲಿ ಇದು ಸಡನ್ ಪ್ಲಾನ್ ಅಂತಲೇ ಹೇಳ್ಬೋದು. ನಿನ್ನೆ ರಾತ್ರಿ ಹೋಗೋಣ ಕಣ್ರಿ, ಹೇಗೂ ಸಂಡೇ ಇದೆಯಲ್ಲ, ಮಕ್ಳಿಗೂ ರಜಾ ಇದೆ, ಹೋಗೋಣ ಅಂತ ಡಿಸೈಡ್ ಅಂದೆ. ಸೊ ಸರಿ ನಡಿ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾಯಿತು. ಸಂಡೇ ಇತ್ತು. ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ, ನೆಕ್ಸ್ಟ್ ಡೇ ಕೂಡ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ಅಂತ ಗೊತ್ತಿತ್ತು. ಆದ್ರೂ ಪರವಾಗಿಲ್ಲ, ದೇವ್ರ ದರ್ಶನ ಮಾಡೋದಕ್ಕೆ ರಶ್ ಆದರೆ ಏನಂತೆ ಅಂತ ಬಂದ್ವಿ. ಬಟ್ ಭಯಂಕರ ರಶ್ಶು, ಕ್ಯೂ ಅಲ್ಲಿ ನಿಂತ್ಕೊಂಡು ಫೈನಲಿ ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ವಿ. ಬಂದು ಅರ್ಚನೆ ಮಾಡಿಸ್ತಾ ಇದ್ದೀವಿ. ಸೊ ಇದೊಂದು ಈ ಥರ ಮಾಡಿದ್ದಾರೆ. ಇವಾಗ ತುಂಬಾ ಖುಷಿಯಾಗತ್ತೆ. ಎಲ್ಲರ ಹೆಸರು, ನಕ್ಷತ್ರ, ಗೋತ್ರ, ರಾಶಿ ಎಲ್ಲ ಕೇಳಿ ದೇವ್ರ ಮುಂದೆ ಕೂರಿಸಿ ಅರ್ಚನೆ ಮಾಡಿಸ್ತಾರೆ. ಇದೊಂದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಮೊದಲೆಲ್ಲ ಈ ಥರ ಇರಲಿಲ್ಲ, ಇದನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ನಿಜವಲ್ಲೂ ಚೆನ್ನಾಗಿರುತ್ತೆ, ಎಲ್ಲರಿಗೂ ಅವಕಾಶ ಇರುತ್ತೆ. ಸೊ ಟೋಕನ್ ತೊಗೊಂಡು ನಾವು ಟಿಕೆಟ್ ಎಲ್ಲ ಮಾಡಿಸ್ಕೊಂಡು ಕುತ್ಕೊಂಡು, ಆಮೇಲೆ ನಮ್ಮ ಹೆಸರುಗಳಲ್ಲಿ ಅರ್ಚನೆ ಎಲ್ಲ ಮಾಡಿಸ್ತಾರೆ. ಅವರೇನೆ ಪ್ರಸಾದ ಎಲ್ಲ ಕೊಡ್ತಾರೆ. ಸೊ ನಾವು ದರ್ಶನ ಎಲ್ಲ ಮಾಡಿ ಒಂದು ರೌಂಡ್ ಸುಮ್ಮನೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಕುತ್ಕೊಂಡ್ವಿ. ಅಷ್ಟರಲ್ಲೇ ಲಡ್ಡು ಎಲ್ಲ ಬಿಚ್ಚಿ ಕೊಡ್ತಾ ಇದ್ದ, ತಿನ್ನಿ ಅಂತ. ಸೊ ಪ್ರಸಾದ ಅಲ್ವಾ ಅಂತ ಅಲ್ಲೇ ತಿಂದ್ವಿ. ಆಮೇಲೆ ತೇರೆಲ್ಲ ನೋಡಿದ್ವಿ. ಸಿಕ್ಕಾಬಟ್ಟೆ ರಶ್ ಇತ್ತು, ಜನ ಅಂದರೆ ಜನ, ಎಲ್ಲಿ ನೋಡಿದ್ರು ದೇವ್ರನ್ನ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲೆಲ್ಲ LED ಇದು ಟಿವಿಗಳೆಲ್ಲ ಹಾಕಿದಾರಲ್ವ, ಸೊ ಅದ್ರಲ್ಲಿ ಕೂಡ ನೋಡಿದ್ವಿ, ಚೆನ್ನಾಗಿತ್ತು. ಫೈನಲಿ ಟೈಮ್ ಆಗಿದೆ, ಇವಾಗ ಊಟಕ್ಕೆ ಪ್ರಸಾದ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಸೊ ತುಂಬಾ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಬಂದಿದ್ದಂತೂ. ದೇವಸ್ಥಾನದಿಂದ ಬರೋದ್ರೊಳಗೆ ಒಂದು 3:30 ಆಗಿತ್ತು. ಸೊ ಬಿಸಿಲಲ್ಲೆಲ್ಲ ಓಡಾಡಿದ್ದಕ್ಕೂ ಏನೋ ಸಖತ್ತು ಸ್ಟ್ರೈನ್ ಆಗಿತ್ತು. ಬೆಳಿಗ್ಗೆ ಬೇರೆ ಬೇಗ ಎದ್ದಿದ್ವಿ, ಸೊ ದೇವಸ್ಥಾನಕ್ಕೆ ಹೋಗೋದು ಅಂತ. ಹಾಗಾಗಿ ಬಂದವರೇನೆ ಮಲ್ಕೊಂಡ್ಬಿಟ್ವಿ ಎಲ್ಲರೂ. ಮಲಗಿ ಇವಾಗ ಎದ್ದಿದ್ದೀವಿ. ನೈಟ್ ಏನು ಮಾಡೋದು ಅಂತಿದೆ. ಅದಕ್ಕೆ ಮುಂಚೆ ಏನಾದರೂ ಸ್ನ್ಯಾಕ್ಸ್ ಕೊಡೋಣ ಅಂತ
ಮಂಡಕ್ಕಿನ ಬಿಸಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಖಾರ ಮಂಡಕ್ಕಿನ ನಮ್ಮ ಅತ್ತೆ ಕಳಿಸಿದ್ರು, ಊರಿಂದ ಕೊಟ್ಟು ಕಳಿಸಿದ್ರು. ಅವರು ಜಾಸ್ತಿ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಚೆನ್ನಾಗಿರುತ್ತೆ, ಅಮ್ಮ ಚೆನ್ನಾಗಿ ಮಾಡ್ತಾರೆ ನಮ್ಮತ್ತೆ. ಸೊ ಅದು ಕವರ್‌ನ ನಾನು ಸರಿ ಕಟ್ಟಿಕ್ಕಿಲ್ಲ ಅನ್ಸತ್ತೆ. ಸ್ವಲ್ಪ ಮೆತ್ತಗಾದಂಗೆ ಆಗಿತ್ತು. ಅದನ್ನ ಬಾಣಲೆಗೆ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಸೊ ತಿನ್ನೋದಕ್ಕೆ ಕೊಡೋಣ ಅಂತ. ನನ್ನ ಹಸ್ಬೆಂಡಿಗೆ ಸಖತ್ ಇಷ್ಟ ಖಾರ ಮಂಡಕ್ಕಿ ಎಲ್ಲ. ಅವ್ರ ಅಮ್ಮ ಮಾಡೋದು ಅಂದರೆ ಸಖತ್ ಇಷ್ಟ ಆಗತ್ತೆ. ಚೆನ್ನಾಗಿ ಮಾಡ್ತಾರೆ ನಮ್ಮತ್ತೆ. ಸೊ ಹಾಗಾಗಿ ಬಿಸಿ ಮಾಡಿಕೊಡು, ಅದನ್ನು ಸ್ವಲ್ಪ ಕ್ರಿಸ್ಪಿ ಆಗ್ಬೋದೇನೋ ಅಂದರು. ಹಂಗಾಗಿ ಬಿಸಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಹಾಲು ಕಾಯಿಸೋದಕ್ಕೂ ಇಟ್ಟಿದ್ದೀನಿ. ಹಾಗೇನೇ ನಮಗೊಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ. ಟೀ ಜೊತೆ ಮಂಡಕ್ಕಿ ತಿಂತಾ ಇದ್ರೆ ಒಂಥರ ಚೆನ್ನಾಗಿ ಅನ್ಸತ್ತೆ. ಸೊ ಹಾಗಾಗಿ ಅದನ್ನ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಊಟಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಮಕ್ಕಳೆಲ್ಲ ಚಿಕನ್ ಮಾಡು ಅಂತ ಇದ್ದಾರೆ. ಸೊ ನೈಟ್ ಇವಾಗ ಒನ್ ಟೈಮಿಗೆ ಏನು ಮಾಡಲಿ ಅಂತ ಇದ್ದೀನಿ, ಯೋಚನೆ ಮಾಡಬೇಕು. ಸಂಡೇ ಅಲ್ವಾ, ಬೆಳಗ್ಗೆಯಿಂದ ಏನೂ ಮಾಡಿಲ್ಲ. ಇವಾಗಾದರೂ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಕೂಡ. ಯೂಶಲಿ ನಾವು ಸಂಡೇಸ್ ನಾನ್ ವೆಜ್ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಅಂತ ಇವಾಗ ಫಸ್ಟು ಟೀ ಕುಡಿದು ಸ್ವಲ್ಪ ಮಂಡಕ್ಕಿ ತಿಂದು ಮೈಂಡ್‌ನ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಟೀ ಕುಡಿತಾ ಇದ್ದೀನಿ. ನನ್ನ ಹಸ್ಬೆಂಡು ಒಂದೊಂದು ದಿವಸ ಕುಡಿತಾರೆ ಮನೇಲಿದ್ದಾಗ, ಅವ್ರಿಗೂ ಕೊಟ್ಟರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಟೀ ಮಾಡಿಕೊಟ್ಟೆ. ಈಗಂತೂ ನಮ್ಮನೇಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಅಡಿಗೆ, ತಿಂಡಿಗೆ ಎಲ್ಲದಕ್ಕೂನು. ಇವಾಗ ಇಷ್ಟ ಆಗ್ತಾ ಇದೆ. ಹೆಲ್ತಿಗೂ ತುಂಬಾನೇ ಒಳ್ಳೆಯದು. ಮತ್ತೆ ನಮ್ಮ ಸ್ಕಿನ್ನ ಕೂಡ ಬ್ರೈಟ್ ಮಾಡುತ್ತಂತೆ ಕೊಬ್ಬರಿ ಎಣ್ಣೆ. ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಅಡಿಗೆಗೆ. ಫೈನಲಿ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಬಂದರು. ಒನ್ ಟೈಮಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಏನು ಬೇಡ, ಗ್ರೇವಿ ಮಾಡಿಬಿಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಚಿಕನ್ದು ಗೊಜ್ಜು ಥರ ಗ್ರೇವಿನ ಮಾಡಿ ಅದಕ್ಕೆ ಕಾಂಬಿನೇಷನ್ನು ಚಪಾತಿ ಏನಾದರೂ ಮಾಡು ಅಂತ ಹೇಳಿದ್ರು. ಚೆನ್ನಾಗಿರತ್ತೆ ಅಂತ. ಈ ಗ್ರೇವಿ ಮಾತ್ರ ಸಖತ್ ಚೆನ್ನಾಗಿ ಬಂದಿತ್ತು. ಮಸಾಲೆ ಎಲ್ಲ ಇಟ್ಟು ಮಾಡಿದ್ದೆ. ತುಂಬಾನೇ ಚೆನ್ನಾಗಿತ್ತು. ಮಕ್ಳಿಗೂ ಇಷ್ಟ ಆಯಿತು. ಆಮೇಲೆ ಇಲ್ಲಿ ನಾವು ಚಪಾತಿನ ರೋಟಿ ಥರ ಮಾಡ್ತಾ ಇದ್ದೀವಿ. ಸೊ ಅರ್ಧಂಬರ್ಧ ಆ ಕಡೆ ಬೇಯಿಸಿ ಕೊಡ್ತಾ ಇದ್ದೇನೆ. ನಾನಿಲ್ಲಿ ಜಾಲರಿನಲ್ಲಿ ತವಾದಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಈ ಜಾಲರಿ ಮೇಲೆ ಇಟ್ಟು ಸುಡ್ತಾ ಇದ್ದೀನಿ. ಈ ಡಾಬಾ ಸ್ಟೈಲಲ್ಲಿ ಡಾಬಾಗಳಲ್ಲೆಲ್ಲ ಮಾಡ್ತಾರಲ್ವಾ, ಆ ಥರ ರೋಟಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಈ ರೋಟಿ ಜೊತೆ ಚಿಕನ್ ಗ್ರೇವಿ ತಿಂತಾ ಇದ್ರೆ ಅಬ್ಬಾ! ಇನ್ನ ತಿನ್ನಬೇಕು ಅನ್ಸತ್ತೆ. ಸೊ ಆ ಥರ ತುಂಬಾನೇ ಚೆನ್ನಾಗಿದೆ ಅಂತ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾ ಇದ್ರು. ಯೂಶಲಿ ಬಿಸಿನೀರು ಕುಡಿತೀವಿ. ನಾನ್ ವೆಜ್ ತಿಂದಾಗ ಬಿಸಿನೀರು ಕುಡಿದ್ರೆ ತುಂಬಾನೇ ಒಳ್ಳೆಯದು. ಜೀರ್ಣನೂ ಬೇಗ ಆಗತ್ತೆ ಅಂತ ಬಿಸಿನೀರು ಕೂಡ ಕಾಯಿಸ್ಕೊಂಡು ಇಟ್ಕೊಂಡೆ. ಇವತ್ತು ಹಾಲಲ್ಲೇ ಕುತ್ಕೊಂಡಿದ್ದೀವಿ 4 ಜನ ಒಟ್ಟಿಗೆನೆ. ಸಾಮಾನ್ಯವಾಗಿ ನಾವು 4 ಜನನೂ ಜೊತೆಲೇ ಊಟ ಮಾಡೋದು. ಒಬ್ರನ್ನ ಬಿಟ್ಟು ಒಬ್ರು ಊಟ ಮಾಡಲ್ಲ. ಸೊ ಎಲ್ಲರೂ ಜೊತೆಲಿದ್ದಾಗ ಈ ಥರ ಊಟ ಮಾಡಕ್ಕೆ ಇಷ್ಟ ಆಗತ್ತೆ. ಮಕ್ಕಳು ಇವತ್ತು ಹಾಲಲ್ಲೇ ಕೂತ್ಕೊಳ್ಳೋಣ ಅಂದ್ರು. ಅವ್ರು ಟಿವಿ ನೋಡ್ಬೇಕಲ್ಲ, ಹಂಗಾಗಿ ಟಿವಿ ನೋಡ್ಕೊಂಡು ಮಾತಾಡ್ಕೊಂಡು ತಿನ್ನೋಣ ಅಂತ. ಹಾಗೇನೇ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ಮಕ್ಕಳಂತೂ ಸಖತ್ ಚೆನ್ನಾಗಿದೆ ಅಮ್ಮ, ಏನೋ ಡಿಫ್ರೆಂಟ್ ಅರ್ಜೆಂಟಲ್ಲಿ ಮಾಡಿದ್ದು. ಬೇಗ ಮಾಡಿದ್ದು ನಿಜವಾಗ್ಲೂನು. ಚಿಕನ್ ತಂದಾಗಲೇ ಅಲ್ಲೇ ತುಂಬ ಟೈಮ್ ಆಗಿತ್ತು. ಒಂದು 7:00 ಆಗಿತ್ತು. ಅದು ಅಷ್ಟು ಬೇಗ ಆಗುವಂಥದ್ದು ಇನ್ನೇನು ರೆಸಿಪಿ ಮಾಡೋಣ, ಆ್ಯಕ್ಚುಲಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಈ ಥರ ಅನ್ನದ ಐಟಮು ಚಪಾತಿ ಏನಾದರೂ ಮಾಡು ಅಂದರು ನನ್ನ ಹಸ್ಬೆಂಡು. ಚಪಾತಿಗೆ ಈ ಗ್ರೇವಿ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಈ ಗ್ರೇವಿನ ಮಾಡಿದೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿದೆ ಅಂತ ಎಲ್ಲರೂ ಖುಷಿಯಿಂದ ತಿಂದ್ವಿ 4 ಜನ. ಇಷ್ಟ ಆಯಿತು. ನೆನ್ನೆ ಲಾಗ್ನ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಇವಾಗ ಎಂಡ್ ಮಾಡೋಣ ಅಂತ ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಕೂಡ ರಜಾ ಇರೋದ್ರಿಂದ ಇಬ್ಬರೂ ಮನೇಲೇ ಇದ್ದಾರೆ. ಮಕ್ಕಳು ಮನೇಲಿದ್ರೆ ಕೆಲಸ ಅಂತೂ ಖಂಡಿತ ಆಗಲ್ಲ. ಯಾವ ಕೆಲಸ ಮಾಡೋಕ್ಕೂ ಮೂಡಿರಲ್ಲ ನಮಗೂ. ಅವರಿಬ್ರದ್ದು ಫೈಟಿಂಗ್ ಆಡೋದೇ ಆಗತ್ತೆ. ನಮ್ಮನೇಲಿ ಜಾಸ್ತಿ ಕಿತ್ತಾಡೋದು ಮಕ್ಕಳು ರಿಮೋಟಿಗೆ. ಇಬ್ಬರು ರಿಮೋಟಿಗೆ ಕಿತ್ತಾಡ್ತಾರೆ. ಅವನು ನೋಡಿದ್ದು ಇವ್ನು ನೋಡಲ್ಲ, ಇವ್ನು ನೋಡಿದ್ದು ಅವ್ನು ನೋಡಲ್ಲ. ಯೂಶ್ವಲಿ ಎಲ್ಲರ ಮನೇಲೂ ಇದೇ ಥರ ಅನಿಸುತ್ತೆ. ನಿಮ್ಮ ಮನೇಲೂ ನಿಮ್ಮ ಮಕ್ಕಳು ಇದೇ ಥರ ಕಿತ್ತಾಡ್ತಾರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆಮೇಲೆ ಫೋನಿಗೆ ಕಿತ್ತಾಡ್ತಾರೆ. ಫೋನ್ ಜಾಸ್ತಿ ನಾನು ಫೋನ್ ಕೊಡಲ್ಲ ಅವರಿಗೆ. ಫೋನ್ ನೋಡೋದಕ್ಕೆ ಬಿಡಲ್ಲ. ಯಾರು ಒಬ್ಬರು ತಂದರೆ ಬೈತಾ ಇರ್ತೀನಿ. ಸೊ ಹಂಗಾಗಿ ಅಮ್ಮ ಒಂದು 5 ನಿಮಿಷ ಅಂತ ಎತ್ಕೊಳ್ತಾರೆ. ಆದರೂ ಬಿಡಲ್ಲ, ಬೈದು ಇಟ್ಕೊಳ್ತೀನಿ. ಟಿ ವಿ ಬೇಕಂದರೆ ನೋಡಿ ಒಂದು ಅರ್ಧ ಗಂಟೆ, ಬರೀ ಅವ್ರಿಗೂ ಬೋರ್ ಆಗುತ್ತಲ್ವ ಮನೇಲಿದ್ದು ಅಂತ. ಈ ವಾಚ್ ಬಗ್ಗೆ ನಾನು ಲಾಸ್ಟ್ ಲಾಗಲ್ಲೇ ನಿಮ್ಗೆಲ್ಲರಿಗೂ ಹೇಳಿದ್ದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಇಬ್ಬರೂ ತೊಗೊಂಡಿದ್ದಾರೆ. ಆ ಥರ ನಾನು ತೊಗೊಳ್ಬೇಕು ಅಂತ ಅವಳಿಗೆ ಹೇಳಿದ್ದೆ, ಆಶಾನಿಗೆ. ಈ ವಾಚು ಈ ಥರ ಇದೆ. ಸೊ ಜೆನ್ 8 ಸ್ಮಾರ್ಟ್ ವಾಚ್ ಅಂತ ಇದು ಕಾಣಿಸ್ತಾ ಇದೆಯಾ? ಈ ಥರ ಇದೆ. ಗೋಲ್ಡ್, ಇದು ರೋಸ್ ಗೋಲ್ಡು. ಆ್ಯಕ್ಚುಲಿ ರೋಸ್ ಗೋಲ್ಡ್ ವಾಚ್ ಇದು. ಕಲರ್ ಆ ಥರ ಇದೆ. ಸೊ ಈ ಥರ ಕೇಸು, ಬ್ಲ್ಯಾಕ್ ಕಲರ್ ಕೇಸ್ ಬಂದಿದೆ. ಇದು ಸ್ಮಾರ್ಟ್ ವಾಚು, ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಒಂದು ಸ್ಮಾರ್ಟ್ ವಾಚ್ ಇದೆ, ಬಟ್ ನನಗೆ ಇದು ಸಖತ್ ಇಷ್ಟ ಆಗಿತ್ತು. ನನಗೆ ಈ ಕೇಸೇ ಒಂಥರ ಲುಕ್ ಚೆನ್ನಾಗಿರುತ್ತೆ ಅಂತ ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಹೇಗೋ ಆಶಾ ತರಿಸ್ತಿದ್ಲಲ್ವ, ಹಂಗಾಗಿ ಅವಳಿಗೆ ಹೇಳಿದೆ ನಾನು.
ಇದೇ ಥರ ಸೇಮು ನಾನು ಇದು ಆನ್ಲೈನಲ್ಲಿ ಕೂಡ ನೋಡಿದ್ದೀನಿ. ಸೊ ಅದು ನೋಡಿ ನಾನು ಕಾರ್ಟಿಗೆ ಹಾಕಿ ಇಟ್ಟಿದ್ದೆ ಇದನ್ನು ತಗೋಬೇಕು ಅಂತ. ಬಟ್ ಅವಳು ತರಿಸಿದ್ದೀನಿ ಬಿಡು, ನಾನೇ ಕೊಟ್ಟು ಕಳಿಸ್ತೀನಿ ಅಂತ ಅವಳು ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿದೆ. ನಾನು ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ, ಪ್ರೈಸು ಓಕೆ ಅಂತ ಅನ್ನಿಸ್ತು. ಇದು ಡ್ರೆಸ್ಸಿಗೆ, ಸ್ಯಾರಿಗೆ ಮತ್ತು ನಾವು ಜೀನ್ಸ್ ಎಲ್ಲ ಹಾಕೊಂಡಾಗ ಎಲ್ಲ ಔಟ್ ಫಿಟ್ಟಿಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ವೆಸ್ಟರ್ನ್ ಆಗಿರಲಿ, ಸೊ ಅದು ಸ್ಯಾರಿಗೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ನಿನ್ನೆ ದೇವಸ್ಥಾನಕ್ಕೆ ಹಾಕೊಂಡು ಹೋಗಿದ್ದೆ ಇದನ್ನು. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ನಾನು ಇದ್ರದ್ದು ಚೈನ್ ಲಿಂಕ್ನ ಕಟ್ ಮಾಡಿಸಿದ್ದೀನಿ, ಒಂದು 2 ಲಿಂಕ್ಸ್ ತೆಗೆಸಿ ಹಾಕಿಸ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಲೂಸ್ ಆಗ್ತಾಯಿತ್ತು ಅಂತ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ಈ ಥರ ಸ್ಮಾಲ್ ವೈಟ್ ಸ್ಟೋನು, ಅಮೆರಿಕನ್ ಡೈಮಂಡ್ ಥರ ಸ್ಟೋನ್ ಅಂತ ಇದು. ಸೊ ಇದು ಸ್ಟೋನ್ ಬಂದಿದೆ. ಇಲ್ಲಿ ಈ ಕೇಸ್ ಹತ್ರನೂ ರೌಂಡ್ ಶೇಪಲ್ಲಿ ಸ್ಟೋನ್ ಬಂದಿದೆ, ಇಲ್ಲಿದೆ. ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇದಂತೂ ಎಲ್ಲ ಇದಕ್ಕೂ ಔಟ್ಫಿಟ್ಟಿಗೆ ಸೂಟ್ ಆಗುತ್ತೆ ಅಂತ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನಗೆ ಈ ಥರದ್ದು ಬೆಲ್ಟ್ ವಾಚ್ ನನ್ನ ಹತ್ರ ಎಷ್ಟೊಂದಿದೆ, ಚೈನ್ ವಾಚು ಇದೆ. ಅದರಲ್ಲಿ ನನಗೆ ಇದು ರೋಸ್ ಗೋಲ್ಡ್ದು ನನ್ನ ಹತ್ರ ಒಂದೂ ಇರಲಿಲ್ಲ. ಸೊ ಹಾಗಾಗಿ ತಗೊಂಡೆ, ಆಶಾ ತರಿಸ್ಕೊಟ್ಲು. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಇದು ಚಾರ್ಜಬಲ್ ವೈರು, ಇದು ಇಲ್ಲಿ ಮ್ಯಾಗ್ನೆಟ್ ಇದೆ. ಸೊ ಈ ಥರ ಹಿಂದೆಗಡೆ ಚಾರ್ಜ್ ಹಾಕೊಳ್ಳೋದು. ಸೊ ಮಾಮೂಲಿ ಇದ್ರ ಥರ ಇದೆ, ಈ ಥರ ಚಾರ್ಜ್ ಹಿಂಗೆ ಸ್ಮಾಲ್ ಇದು ಚಾರ್ಜರು, ತುಂಬ ಕ್ಯೂಟಾಗಿದೆ. ನಾವು ಇದಕ್ಕೆಲ್ಲ ಸ್ಮಾರ್ಟ್ ವಾಚಿಗೆಲ್ಲ ಅಗ್ಲ ಚಾರ್ಜರ್ ಬರ್ತಾಯಿತ್ತು, ಇದೊಂಥರ ಕ್ಯೂಟ್ ಚಾರ್ಜರು, ಇಷ್ಟಿದೆ. ಎಲ್ಲಿಗಾದರೂ ಹೋಗುವಾಗಲೂ ನಾವು ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಸೊ ಈ ಥರ. ಆಮೇಲೆ ಇದನ್ನು ಪ್ಲಗ್ಗಿಗೆ ಹಾಕಿದ್ರೆ ಆಯಿತು. ಸೊ ಇದು ನನ್ನ ವಾಚ್, ಸ್ಮಾರ್ಟ್ ವಾಚ್, ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಸೊ ಅದಕ್ಕೆ ನಾನು ತರಿಸ್ಕೊಂಡಿದ್ದೀನಿ. ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಈ ಬ್ಲೌಸು. ಆ್ಯಕ್ಚುಲಿ ಈ ಥರ ಕ್ಲೋಸ್ ನೆಕ್ದು ವೈಟ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಏನಿದು ಮೆಟೀರಿಯಲ್ಲು ಅಕೋಬಾ ಏನೋ ಅಂತ ಇದು ಮೆಟೀರಿಯಲ್ಲು, ಈ ಥರ ಇದೆ. ಸೊ ಈ ಥರ ಇಲ್ಲಿ ಕ್ರಾಸ್ ಕಟ್ಟು. ಇವಾಗೆಲ್ಲ ವೈಟ್ ಬ್ಲೌಸು, ಅದಕ್ಕೇ ಇದು ಪ್ಲೈನ್ ಸ್ಯಾರಿನ ಮ್ಯಾಚ್ ಮಾಡಿ ಆ ಥರ ಹಾಕೊಳ್ಳೋದು ಈಗಂತೂ ಅದೇ ಟ್ರೆಂಡ್ ನಡೀತಾ ಇದೆಯಲ್ವ. ಸೊ ಹಾಗಾಗಿ ನಾನು ಕೂಡ ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ. ಇದು ಕ್ಲೋಸ್ ನೆಕ್ಕು. ಸೊ ಈ ಥರ ಕ್ಲೋಸ್ ನೆಕ್ಕು, ಬ್ಯಾಕಲ್ಲಿ ಬ್ಯಾಕ್ ಹುಕ್ ಮಾಡಿಸಿದ್ದೀನಿ. ಈ ಥರ ಒಂದು ಸ್ವಲ್ಪ ಟ್ಯಾಗ್ ಹಾಕಿ ಕೊಟ್ಟಿದ್ದಾರೆ, ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇದನ್ನು ಆಲ್ರೆಡಿ ನೆನ್ನೆ ನಾನೊಂದು ರೆಡ್ ಕಲರ್ ಸ್ಯಾರಿಗೆ ವೇರ್ ಮಾಡಿದ್ದೆ ಇದನ್ನು. ಸೊ ಇದು ಇಲ್ಲಿ ತನಕ ಸ್ಲೀವು. ನಾನು ಆ್ಯಕ್ಚುಲಿ 2 ಬ್ಲೌಸ್ನ ಹೊಲಿಸಿದ್ದೀನಿ ಇದೇ ಥರ, ಸೇಮು, ಸ್ವಲ್ಪ ಚೇಂಜಸ್ ಇದೆ. ಇದು ಬಂದು 1 ಮೀಟ್ರ್ ತೊಗೊಂಡಿದ್ದೆ, 1 ಮೀಟ್ರಿಗೆ ಇದೊಂದು ಬ್ಲೌಸ್ ಆಯಿತು. ಸೊ ಇದು ವೈಟ್ ಕಲರ್ ಬ್ಲೌಸು, ಇದೊಂದು ಹೊಲಿಸಿದ್ದೀನಿ. ಸೊ ನೆಕ್ಸ್ಟ್ ಬಂದು ಇದು ಸೇಮು, ಬಟ್ ಇದು ಸ್ವಲ್ಪ ಚೆನ್ನಾಗಿದೆ. ಇದು ಮೆಟೀರಿಯಲ್ ಬೇರೆ ಇದೆ. ಇದನ್ನು ನಾನು ಫುಲ್ ಸ್ಲೀವ್ ಹೊಲಿಸಿದ್ದೀನಿ. ಇಲ್ಲಿ ತನಕ ಸ್ಲೀವು. ನನ್ನ ಹತ್ರ ಯಾವುದು ಫುಲ್ ಸ್ಲೀವ್ದು ಒಂದು ಬ್ಲೌಸು ಇರಲಿಲ್ಲ, ಹಂಗಾಗಿ ಇದೊಂದು ವೈಟು ಹೊಲಿಸ್ಕೊಂಡಿದ್ದೀನಿ. ಇದು ಬಂದು ವಿ ನೆಕ್ಕು, ಈ ಥರ ವಿ ಶೇಪಲ್ಲಿ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇನ್ನೂ ನಾನು ವೇರ್ ಮಾಡಿಲ್ಲ. ಸೊ ಈ ಥರ ಇದೆ ಫುಲ್ ಸ್ಲೀವು. ಇದಕ್ಕೆ ಈ ಥರ ಫ್ರಂಟಲ್ಲಿ ಇಲ್ಲಿ ಕೆಳಗಡೆ ಸ್ವಲ್ಪ ಟೈಟ್ ಆಗೋ ಥರ 2 ಬಟನ್ ಹಾಕ್ಸಿದ್ದೀನಿ. ಈ ಥರ ಹೇಳಿ ಅವರಿಗೆ, ಈ ಥರ ಬಟನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದು ಕೂಡ ಬ್ಯಾಕ್ ಹುಕ್ ಮಾಡಿದ್ದಾರೆ. ಸೊ ಈ ಥರ ಒಂದು ಟೈಯಿಂಗು ಫುಲ್ ಡೀಪು ಇದನ್ನು ತೆಗೆದು ಬ್ರಾಡಾಗಿ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ, ಚೆನ್ನಾಗೂ ಇದೆ. ನಾನು ಆಲ್ರೆಡಿ ಅಲ್ಲೇ ಅವ್ರ ಹತ್ರನೇ ನೋಡಿ ತೊಗೊಂಡು ಬಂದೆ. ಇನ್ನೂ ವೇರ್ ಮಾಡಿ ಅಂದರೆ ಒಂದು ಸತಿ ಹಾಕ್ಕೊಂಡು ಅವರಿಗೆ ಅಲ್ಲೇ ಹೇಳ್ತೀನಿ ಯಾವುದು ಟೈಟ್ ಆಗ್ತಾಯಿದೆ, ಲೂಸ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ಹೊಲಿತಾರೆ ಅವಕ್ಕ. ಸೊ ಅವ್ರ ಹತ್ರ ಹೊಲ್ಸೋದೇನೆ, ಯೂಶ್ವಲಿ ಅವ್ರ ಹತ್ರನೇ ಹೊಲ್ಸೋದಲ್ವ. ಸೊ ಹಾಗಾಗಿ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇದಿನ್ನೂ ಹಾಕ್ಕೊಂಡಿಲ್ಲ. ಸೊ ಹಾಕ್ದಾಗ ಯಾವ ಥರ ಕಾಣಿಸುತ್ತೆ ಅಂತ ನೋಡಬೇಕು. ಇದಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿ ನನಗೆ ಫುಲ್ ಸ್ಲೀವ್ ಬೇಕು, ಎಷ್ಟು ಮೀಟ್ರ್ ಬೇಕಾಗತ್ತೆ ಅಂತ ಕೇಳಿದೆ. ಅವರು 1.8 ಸೆಂಟಿಮೀಟ್ರ್ ತೊಗೊಬನ್ನಿ ಅಂದರು. 1 ಮೀಟ್ರು 80 ಸೆಂಟಿಮೀಟ್ರು, ಅಂದರೆ 1.80 ತೊಗೊಂಡೋಗಿದೆ. ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇದು ಫುಲ್ ಸ್ಲೀವ್ದು ಮೆಟೀರಿಯಲ್ಲು. ಇದು 2 ಸೇಮ್ ಅಲ್ಲ, ಇದು ಸ್ವಲ್ಪ ಬೇರೆ ಥರ ಮೆಟೀರಿಯಲ್ಲು. ಇದು ಸ್ವಲ್ಪ ಈ ಥರ ಇದೆ, ಇದೊಂದು ಸ್ವಲ್ಪ ಬೇರೆ ಥರ. ಇಲ್ಲಿ ಸೀಕ್ವೆನ್ಸ್ ವರ್ಕ್ ಬಂದಿದೆ,
ಒಂದೊಂದು ಡಾಟ್ ಮಧ್ಯದಲ್ಲಿ ಈ ಥರ ಸೀಕ್ವೆನ್ಸ್ ಬಂದಿದೆ, ಹಂಗಾಗಿ ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ, ಇದೊಂದು ಸ್ವಲ್ಪ ಕಮ್ಮಿ ಅಮೌಂಟು. ಮೊದಲು ಅದನ್ನು ತೆಗೆದು ಕೊಟ್ಟಿದ್ದೆ ಅವರಿಗೆ, ಆಮೇಲೆ ಈ ಥರ ಸೀಕ್ವೆನ್ಸ್ದು ಚೆನ್ನಾಗಿರುತ್ತೆ ತೊಗೊಂಡು ಹೊಲ್ಸಿದ್ರೆ ಅಂತ ಅನ್ನಿಸ್ತು, ಹಂಗಾಗಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರದ್ದು ಬ್ಲೌಸ್ಗಳೆಲ್ಲ ಹೊಲ್ಸ್ಕೊಂಡ್ರೆ ಪ್ಲೈನು ನಾವು ಯಾವ ಸ್ಯಾರಿಗಾದ್ರೂ ಮ್ಯಾಚ್ ಮಾಡ್ಬೋದು. ಇವಾಗಂತೂ ಇದೇ ಟ್ರೆಂಡ್ ನಡೀತಾ ಇದೆಯಲ್ವ, ಹಂಗಾಗಿ ಇದನ್ನು ಸ್ಟಿಚ್ ಮಾಡಿಸಿ. ಇಷ್ಟು ಇವತ್ತಿನ ಲಾಗು. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.